ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ EPFO ದಿಂದ ಒಂದು ದೊಡ್ಡದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಒಂದು ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡಿದ್ದಾರೆ, ಸರ್ಕ್ಯುಲರ್ ಕೂಡ ಬಂದಿದೆ. ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಬಹುದು. ಏನು ವಿಷಯ ಅಂತಂದ್ರೆ, ಯಾವುದೇ ಒಂದು ಎಂಪ್ಲಾಯ್ ಅಥವಾ ಫಸ್ಟ್ ಟೈಮ್ ಮೆಂಬರು ಒಂದು ಕಂಪನಿನಲ್ಲಿ ಜಾಯಿನ್ ಆಗ್ತಾರ ಅಂತಂದ್ರೆ ಕಂಪನಿದವರು ಎಂಪ್ಲಾಯರ್ ಏನ್ ಮಾಡಬೇಕು, ಒಂದು UN ನಂಬರ್ ಜನರೇಟ್ ಮಾಡಬೇಕು, ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಅಂತೀವಿ. ಸೊ ಫಸ್ಟ್ ಟೈಮ್ ಎಂಪ್ಲಾಯ್ ಯಾರು ಕಂಪನಿನಲ್ಲಿ ಜಾಯಿನ್ ಆಗ್ತಾರಲ್ಲ, ಏನ್ UN ನಂಬರ್ ಜನರೇಟ್ ಮಾಡಬೇಕು ಕಂಪನಿದವರು. ಈಗ ಕಂಪನಿದವರು UN ನಂಬರ್ ಜನರೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಕ್ಲಿಯರ್ ಆಗಿ ಇದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇದರ ಏನ್ ವಿಷಯ ಅಂತಂದ್ರೆ, UPFO ನಲ್ಲಿ ಒಂದು ಎರಡು ಇಂಪಾರ್ಟೆಂಟ್ ಪೋರ್ಟಲ್ ಇದೆ, ವೆಬ್ಸೈಟ್ ಅಂತ ಅನ್ಬೋದು. ಮೊದಲನೇದು ಎಂಪ್ಲಾಯ್ ಪೋರ್ಟಲ್ ಅಂತ ಅನ್ಬೋದು, ಅಥವಾ ಯೂನಿಫೈಡ್ ಪೋರ್ಟಲ್, ಮೆಂಬರ್ ಪೋರ್ಟಲ್ ಅನ್ಬೋದು. UN ನಂಬರ್ ಪಾಸ್ವರ್ಡ್ ಹಾಕ್ಬಿಟ್ಟು ನಾವು ಎಲ್ಲ ಕೆಲಸ ಮಾಡ್ಕೋತೀವಿ. ಅದೇ ರೀತಿ ಕಂಪನಿ ಪೋರ್ಟಲ್ ಅಥವಾ ಎಂಪ್ಲಾಯರ್ ಪೋರ್ಟಲ್ ಇರುತ್ತೆ, ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಎಲ್ಲಾ ಕೆಲಸ ಎಂಪ್ಲಾಯರ್ ತನ್ನ ಕಂಪನಿದು ಎಲ್ಲ ಮಾಡಬಹುದು. ಸೊ ಇವೆರಡು ಇಂಪಾರ್ಟೆಂಟ್ ಪೋರ್ಟಲ್ ಇದೆ ಅಂತ ಅನ್ಬೋದು. ಈಗ ಎಂಪ್ಲಾಯರ್ ಪೋರ್ಟಲ್ ನಲ್ಲಿ ಯೂಸರ್ ನೇಮ್ ಎಂಟರ್ ಮಾಡಿ, ಪಾಸ್ವರ್ಡ್ ಎಂಟರ್ ಮಾಡಿ, ಏನ್ ಎಂಪ್ಲಾಯರ್ ಅಥವಾ ಕಂಪನಿದವರೇ ಲಾಗಿನ್ ಆಗ್ತಾರ, ಈಗ ಹೊಸ ಮೆಂಬರಿಗೆ ಆಡ್ ಮಾಡಬಹುದು ಅವರು. ಇಲ್ಲಿವರೆಗೂ ಈ ರೀತಿ ಒಂದು ಆಪ್ಷನ್ ಇತ್ತು. ಈಗ ಈ ರೀತಿ ನಾನು ಲಾಗಿನ್ ಮಾಡ್ಕೋತೀನಿ. ಲಾಗಿನ್ ಮಾಡಿದ ತಕ್ಷಣ ಮೆಂಬರ್ ರಿಜಿಸ್ಟ್ರೇಷನ್ ಮೇಲೆ ನಾನು ಆಪ್ಷನ್ ಅನ್ನ ಹೋಗ್ತೀನಿ. ಈಗ ಇಲ್ಲಿ ಈ ರೀತಿ ಒಂದು ಆಪ್ಷನ್ ತೋರಿಸ್ತಾ ಇದೆ, ಒಂದು ಪಾಪ್ ಅಪ್ ಬರ್ತಾ ಇದೆ, ಜನರೇಟ್ UN ಥ್ರೂ ಫೇಸ್ ಅಥೆಂಟಿಕೇಶನ್ ವಾಯಾ ಉಮಂಗ್ ಆಪ್ ಎಕ್ಸೆಪ್ಟ್ ಫಾರ್ ಇಂಟರ್ನ್ಯಾಷನಲ್ ವರ್ಕರ್ ಅಂಡ್ ಸಿಟಿಸನ್ಸ್ ಆಫ್ ನೇಪಾಲ್ ಅಂಡ್ ಭೂಟಾನ್, ಪ್ಲೀಸ್ ಫೆಸಿಲಿಟೇಟ್ ಯುವರ್ ಎಂಪ್ಲಾಯೀಸ್. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂಡ್ ಇಲ್ಲಿ ಮೆಸೇಜ್ ಕೂಡ ಈ ರೀತಿ ಬರ್ತಾ ಇದೆ, UN ಜನರೇಷನ್ ಥ್ರೂ ದಿಸ್ ಮಾಡ್ಯೂಲ್ ಎಕ್ಸೆಪ್ಟ್ ಇಂಟರ್ನ್ಯಾಷನಲ್ ವರ್ಕರ್ ಅಂಡ್ ಸಿಟಿಸನ್ಸ್ ಆಫ್ ನೇಪಾಲ್ ಅಂಡ್ ಭೂಟಾನ್ ಈಸ್ ನಾಟ್ ಅಲೌಡ್. ಇದರ ಅರ್ಥ ಏನು ಅಂತಂದ್ರೆ, ನಿಮ್ದು ಈ ಮೆಂಬರ್ ಪೋರ್ಟಲ್ ಇಂದ, ಸಾರಿ ಇದೇನ್ ಮೆಂಬರ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಇದು ಎಂಪ್ಲಾಯರ್ ಪೋರ್ಟಲ್ ವೆಬ್ಸೈಟ್ ಏನಿದೆಯಲ್ಲ, ಕೆಳಗಡೆ ನಿಮಗೆ ಆಪ್ಷನ್ ಇದೆ ನೋಡಿ, ಇಲ್ಲಿ ಈ ರೀತಿ ನಾವು ಎಲ್ಲ ಫಿಲ್ ಮಾಡಿಬಿಟ್ಟು ಒಂದು UN ನಂಬರ್ ಅನ್ನ ಕ್ರಿಯೇಟ್ ಮಾಡಬಹುದಿತ್ತು. ಬಟ್ ಇದು ಯಾರಿಗೆ ಪಾಸಿಬಲ್ ಇದೆ, ಓನ್ಲಿ ಇಂಟರ್ನ್ಯಾಷನಲ್ ವರ್ಕರ್ ಇದ್ರೆ, ಅಥವಾ ನೇಪಾಲ್ ಸಿಟಿಸನ್ ಇದ್ರೆ, ಅಥವಾ ಭೂಟಾನ್ ಕಂಟ್ರಿದು ಸಿಟಿಸನ್ ಇದ್ರೆ. ನೀವು ಇಂಡಿಯನ್ ಸಿಟಿಸನ್ ಇದ್ದೀರಾ ಅಂತಂದ್ರೆ ಈ ರೀತಿ ಇದು ಪ್ರೊಸೆಸ್ ಲಿಂದ UN ನಂಬರ್ ಜನರೇಟ್ ಮಾಡಲಿಕ್ಕೆ ಬರಂಗಿಲ್ಲ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಇಲ್ಲಿಂದ ಬರ್ತಿತ್ತು, ಬಟ್ ಈಗ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಎಲ್ಲಿಂದ ಮಾಡಬೇಕು ಅಂತಂದ್ರೆ, ಉಮಂಗ್ ಆಪ್ ಯೂಸ್ ಮಾಡಿಬಿಟ್ಟು UN ನಂಬರ್ ಅನ್ನ ಸೆಲ್ಫ್ ಆಗಿ ನಾವೇ ಜನರೇಟ್ ಮಾಡ್ಕೋಬಹುದು. ಆ ಎಂಪ್ಲಾಯ್, ಆ ಮೆಂಬರ್ ಏನ್ ಫಸ್ಟ್ ಟೈಮ್ ಎಂಪ್ಲಾಯ್ ಏನ್ ಇದಾರಲ್ಲ, ಅವರೇ ತನ್ನ UN ಅನ್ನ ಉಮಂಗ್ ಆಪ್ ಲಿಂದ ಜನರೇಟ್ ಮಾಡ್ಕೋಬಹುದು. ಈಗ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತಂದ್ರೆ, ಇದು ಎಂಪ್ಲಾಯರ್ ಪೋರ್ಟಲ್ ದಿಂದ ಯಾಕೆ ಇದು UN ಅನ್ನ ಜನರೇಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ದಾರೆ? ಸೊ ಇದ್ರ ಸಿಂಪಲ್ ಆನ್ಸರ್ ಏನು ಅಂತಂದ್ರೆ, ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ELI ಸ್ಕೀಮ್ ಅಂತ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಕೀಮು. ಈ ಸ್ಕೀಮ್ ದಿಂದ ಏನಾಗುತ್ತೆ ಅಂತಂದ್ರೆ, EPFO ನಲ್ಲಿ ಯಾರು ಫಸ್ಟ್ ಟೈಮ್ ಎಂಪ್ಲಾಯ್ ಜಾಯಿನ್ ಆಗ್ತಾರಲ್ಲ, ಸೊ ಅವರಿಗೆ ಒಂದು ಇನ್ಸೆಂಟಿವ್ಸ್ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಕಂಪನಿ ಕೂಡ ದುಡ್ಡು ಸಿಗುತ್ತೆ ಅಂಡ್ ಎಂಪ್ಲಾಯೀಸ್ ಕೂಡ ದುಡ್ಡು ಸಿಗುತ್ತೆ. ಅಂಡ್ ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, 1 ಆಗಸ್ಟ್ 2025 ದಿಂದ ಇದು ಸ್ಕೀಮ್ ಅನ್ನ ಲಾಗು ಮಾಡಿದ್ದಾರೆ. ಇದು ಲಾಗು ಆಗುತ್ತೆ ಅಂತ ಮೊದಲೇ ಹೇಳಿದ್ರು. 1 ಆಗಸ್ಟ್ 2025 ದಿಂದ ಇದು ಆಲ್ರೆಡಿ ಈಗ ಲಾಗು ಆಗಿದೆ ಅಂತ ಅನ್ಬೋದು. ಅಂಡ್ ಉಮಂಗ್ ಆಪ್ ದಿಂದ ಯೂನಿವರ್ಸಲ್ ಅಕೌಂಟ್ ನಂಬರ್, UN ನಂಬರ್ ಕೂಡ ಜನರೇಟ್ ಮಾಡಬೇಕು 1 ಆಗಸ್ಟ್ 2025 ದಿಂದ ಅಂತ ಹೇಳಿದ್ದಾರೆ. ಸೊ ಈ ರೀತಿ ನೀವು ಅನ್ಬೋದು, ಯಾರು ಫಸ್ಟ್ ಟೈಮ್ ಎಂಪ್ಲಾಯ್ಸ್ ಇದಾರ ಅವ್ರು UN ತನ್ನ ಉಮಂಗ್ ಆಪ್ ಲಿಂದ ಜನರೇಟ್ ಮಾಡಬೇಕು, ಅವರಿಗೆ ELI ಸ್ಕೀಮ್ ಕೂಡ ಇಲ್ಲಿ ಲಾಗು ಆಗುತ್ತೆ. ಸೊ ಈ ರೀತಿ ಇದು ಎರಡನ್ನ ಲಿಂಕ್ ಮಾಡಿದ್ದಾರೆ ಅಂತ ಒಂದು ಅರ್ಥ ಅಂತ ನೀವು ಅನ್ಬೋದು. ಸೊ ಗೌರ್ಮೆಂಟಿಗೆ ಈಗ ಗೊತ್ತಾಗುತ್ತೆ, ಫಸ್ಟ್ ಟೈಮ್ ಯಾರು ಎಂಪ್ಲಾಯ್ ಜಾಯಿನ್ ಆಗ್ತಾ ಇದ್ದಾರ ಅವರಿಗೆ ELI ಸ್ಕೀಮ್ ಕೊಡಬೇಕು, ಅವರಿಗೆ ದುಡ್ಡು ಕೊಡಬೇಕು. ಸೊ ಅದರ ಹೆಂಗ ಗೊತ್ತಾಗುತ್ತೆ ಅಂತಂದ್ರೆ, ಉಮಂಗ್ ಆಪ್ ದಿಂದ ಅವರು ತನ್ನ UN ನಂಬರ್ ಅನ್ನ ಜನರೇಟ್ ಮಾಡ್ಕೋತಾರೆ. ಸೊ ಈ ರೀತಿ ಒಂದು ಲಿಂಕ್ ಮಾಡಿದ್ದಾರೆ ಅಂತ ಅನ್ಬೋದು. ಸೊ ಸರ್ಕ್ಯುಲರ್ ನಲ್ಲಿ ಏನ್ ಬರ್ದಿದ್ದಾರೆ ನೋಡಿ, ಮ್ಯಾಂಡೇಟರಿ ಅಲಾಟ್ಮೆಂಟ್ ಅಂಡ್ ಆಕ್ಟಿವೇಶನ್ ಆಫ್ UN ಥ್ರೂ ಉಮಂಗ್ ಆಪ್ ಯೂಸಿಂಗ್ ಫ್ಯಾಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1 ಆಗಸ್ಟ್ 2025 ದಿಂದ ಇದು ಲಾಗು ಆಗಿದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಸೊ ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಉಮಂಗ್ ಆಪ್ ನಲ್ಲಿ UN ಜನರೇಟ್ ಮಾಡ್ತೀವಲ್ಲ, ಅದು ಫ್ಯಾಟ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಈಗ ಫ್ಯಾಟ್ ಟೆಕ್ನಾಲಜಿ ಅರ್ಥ ಏನು ಅಂತಂದ್ರೆ, ಇದು ಆಕ್ಚುಲಿ ಆಧಾರ್ದಿಂದ ಒಂದು ಆಧಾರ್ ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿ ಇದೆ. ಫ್ಯಾಟ್ ಅಂತಂದ್ರೆ ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿ. ಸೊ ಇದು ಆಧಾರ್ದಿಂದ ಒಂದು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಇದೇನು ಫಸ್ಟ್ ಟೈಮ್ ಎಂಪ್ಲಾಯ್ ಒಂದು UN ನಂಬರ್ ಅನ್ನ ಜನರೇಟ್ ಮಾಡ್ಕೋಬೇಕಲ್ಲ ಉಮಂಗ್ ಆಪ್ ದಿಂದ, ಅದು ಯಾವ ರೀತಿ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. UN ಯಾವ ರೀತಿ ನಾವು ಜನರೇಟ್ ಮಾಡ್ಕೋಬಹುದು, ಅದನ್ನ ಆಕ್ಟಿವೇಶನ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಇದು ಫ್ಯಾಟ್ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು, ಉಮಂಗ್ ಆಪ್ ನಲ್ಲಿ ಏನೇನು ಆಪ್ಷನ್ ಇದೆ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾವು ಪ್ರೊಸೆಸ್ ಅನ್ನ ಫಾಲೋ ಮಾಡ್ಕೋಬೇಕು, ನಮಗೆ UN ನಂಬರ್
ಕೂಡ ಸಿಗುತ್ತೆ, ಪಾಸ್ವರ್ಡ್ ಕೂಡ ಸಿಗುತ್ತೆ. ಕಂಪನಿ ಅಥವಾ ಎಂಪ್ಲಾಯರ್ದು ಏನು ಅವಶ್ಯಕತೆ ಬೀಳಂಗಿಲ್ಲ. ಅವ್ರದ್ದು OTP, ಅವ್ರದ್ದು ಇನ್ಫಾರ್ಮೇಶನ್, ಅವ್ರದ್ದು ಹೆಸರು ಏನು ಎಂಟರ್ ಮಾಡೋದು ಅವಶ್ಯಕತೆ ಇಲ್ಲ. ಯಾರು ಬೇಕು ಅವರು ತನ್ನ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ UN ನಂಬರ್ ಅನ್ನ ಜನರೇಟ್ ಮಾಡ್ಕೋಬಹುದು ಅಂಡ್ UN ನಂಬರ್ ಅನ್ನ ಆಕ್ಟಿವೇಶನ್ ಕೂಡ ಮಾಡಬಹುದು. ಬಹಳ ಸಿಂಪಲ್ ಆಗಿ ಒಂದು ಪ್ರೊಸೆಸ್ ಅನ್ನ ಮಾಡಿದ್ದಾರೆ. ಇದು ಆಧಾರ್ ಬೇಸ್ಡ್ ಟೆಕ್ನಾಲಜಿ ಇದೆ ಅಂತ ಅನ್ಬೋದು, ಫ್ಯಾಟ್ ಅಂತ, ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿ ಅಂತ. ಸೊ ಈ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ A to Z ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಕೊಟ್ಟಿರ್ತೀನಿ. ಆ ವಿಡಿಯೋ ನೀವು ನೋಡ್ಕೊಂಡು ಬಿಟ್ಟು ತನ್ನ UN ನಂಬರ್ ಅನ್ನ ನೀವು ಜನರೇಟ್ ಮಾಡ್ಕೋಬಹುದು, ಅಲಾಟ್ಮೆಂಟ್ ಕೂಡ ಮಾಡ್ಕೋಬಹುದು ಅಂಡ್ ಆಕ್ಟಿವೇಶನ್ ಕೂಡ ಅದು ಆಟೋಮೆಟಿಕ್ಲಿ ಆಗುತ್ತೆ. ಅಂಡ್ ನಿಮಗೆ ಒಂದು UN ನಂಬರ್ ಮತ್ತೆ ಪಾಸ್ವರ್ಡ್ ನಿಮಗೆ ಮೊಬೈಲಿಗೆ ಮೆಸೇಜ್ ಬರುತ್ತೆ. ಅಂಡ್ ಇನ್ನೊಂದು, ಈಗ ಇದು ELI ಸ್ಕೀಮ್ ಅರ್ಥ ಏನು, ಇದು ಯಾರಿಗೆ ಅಪ್ಲೈ ಆಗುತ್ತೆ, ಯಾವ ರೀತಿ ಅಪ್ಲೈ ಆಗುತ್ತೆ, ಸೊ ಇದ್ರ ಕೂಡ ಡೀಟೇಲ್ ಆಗಿ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ ನಾನು. ಇದು ಲಿಂಕ್ ಏನಿದೆಲ್ಲ ಡಿಸ್ಕ್ರಿಪ್ಷನ್ ನಲ್ಲಿ ಇದು ವಿಡಿಯೋ ಲಿಂಕ್ ನಾನು ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕ್ ನೋಡ್ಬಿಟ್ಟು ಎಲ್ಲ ಅರ್ಥ ಮಾಡ್ಕೋಬಹುದು ELI ಸ್ಕೀಮ್ ಯಾವ ರೀತಿ ಇದೆ ಅಂತ. ಸೊ ಏನಾದ್ರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ಸರ್ವಿಸ್ ಇದೆ ಅಥವಾ ವಾಟ್ಸ್ಆಪ್ ನಂಬರ್ ಇದೆ, ಅಲ್ಲಿ ನೀವು ನನಗೆ ಮೆಸೇಜ್ ಕಳಿಸಬಹುದು. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಅಥವಾ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.